ಮೇಲೆ ನಮಗೆ ಹೆಸರೇ ಸೂಚಿಸ್ತಾ ಇದೆ, ಈವೆಂಟ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ಕ್ಲೂಡ್ಸ್ ದ 3 ಈವೆಂಟ್ಸ್. ಅದನ್ನು ನಾವು ಮುಖ್ಯವಾಗಿ ಎಕ್ಸಾಮಿನೇಷನ್ ನಲ್ಲಿ ಬರೀಬೇಕಾದಂಥದ್ದು. ಅದರಲ್ಲಿ ಮೊದಲನೇದು ಬಂದು ಪ್ರೀ ಫರ್ಟಿಲೈಸೇಷನ್ ಈವೆಂಟ್ ಅಂತಾನೆ ಬರೀಬೇಕು. ಅದಾದ ನಂತರವೇ ನಾವು ಫರ್ಟಿಲೈಸೇಷನ್ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ, ಫರ್ಟಿಲೈಸೇಷನ್ ಈವೆಂಟ್ ಅಂತ ಹೇಳಿ. ಅದಾದ ನಂತರದಲ್ಲಿ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ ಅಂತ ಬರೀಬೇಕು. ಕೆಲವು ಸಂದರ್ಭದಲ್ಲಿ ಪರೀಕ್ಷೆಯ ಒತ್ತಡದಲ್ಲಿ ವಿದ್ಯಾರ್ಥಿಗಳು ಕೆಲವು ತರದ ಮಿಸ್ಟೇಕ್ಸ್ ಅನ್ನ ಮಾಡಿರೋದು ನಾನು ವ್ಯಾಲ್ಯೂಯೇಷನ್ ಟೈಮ್ ನಲ್ಲಿ ನೋಡಿರೋದಿದೆ. ಆ ತರದ ಮಿಸ್ಟೇಕ್ಸ್ ಯಾವ ತರ ಆಗ್ಬಹುದು ಅನ್ನೋದನ್ನ ನಾನು ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ಬೋದು. ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ ಅಂತ ಬರ್ಬಿಡೋದು, ಆಮೇಲೆ ಫರ್ಟಿಲೈಸೇಷನ್ ಅಂತ ಬರೆಯೋದು, ಅದಾದ ನಂತರದಲ್ಲಿ ಪ್ರೀ ಫರ್ಟಿಲೈಸೇಷನ್ ಅಂತ ಬರೀತಾರೆ. ಇದು ಎಂದೂ ಕೂಡ ಇಂಥ ಮಿಸ್ಟೇಕ್ಸ್ ಅನ್ನ ನಮ್ಮ ವಿದ್ಯಾರ್ಥಿಗಳು ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ಇವೆಂಟು ಒಂದು ಕಂಟಿನ್ಯೂಸ್ ಫ್ಲೋ ಆಗಿ ಪ್ರಾರಂಭ ಆಗಬೇಕಾದಂಥದ್ದು. ಹಾಗಾಗಿ ಮೊದಲನೇದನ್ನ ನಾವು ಪ್ರೀ ಫರ್ಟಿಲೈಸೇಷನ್ ಅಂತಾನೆ ಬರೀಬೇಕೆ ಹೊರತು ಯಾವುದೇ ಕಾರಣಕ್ಕೂ ನಾವು ಪೋಸ್ಟ್ ಫರ್ಟಿಲೈಸೇಷನ್ ಅಂತ ಆಗಲಿ ಫರ್ಟಿಲೈಸೇಷನ್ ಅಂತ ಆಗಲಿ ಬರಿಬಾರ್ದು, ಅದು ತಪ್ಪಾಗುತ್ತೆ. ಓಕೆ, ಸೊ ಹಾಗಾಗಿ ಒಂದು ಸಿಸ್ಟಮ್ಯಾಟಿಕ್ ಆರ್ಡರ್ ಅಲ್ಲೇ ಅವನ್ನ ನಾವು ಬರೆಯುವಂತ ಒಂದು ಪ್ರಾಕ್ಟೀಸ್ ಮಾಡ್ಕೋಬೇಕಾದಂಥದ್ದು. ಹಾಗಾಗಿ ಮೊದಲನೇ ಈವೆಂಟ್ ಅನ್ನ ಪ್ರೀ ಫರ್ಟಿಲೈಸೇಷನ್ ಅಂತ ಹೇಳಿ, ಎರಡನೇದನ್ನ ಫರ್ಟಿಲೈಸೇಷನ್ ಅಂತಾನೆ ಕರಿಬೇಕು. ಲಾಸ್ಟ್ ಒನ್ ಇಸ್ ಕಾಲ್ಡ್ ದ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ ಅಂತ ಹೇಳಿ. ಸೊ ಇಲ್ಲಿ ಪ್ರೀ ಅಂದ್ರೆ ಏನು? ಪ್ರೀ ಫರ್ಟಿಲೈಸೇಷನ್, ಫರ್ಟಿಲೈಸೇಷನ್ ಅಂತ ಹೇಳ್ಬಿಟ್ಟು, ಫರ್ಟಿಲೈಸೇಷನ್ ಅಂತ ಹೇಳಿದ್ರೆ ಫ್ಯೂಷನಿಂಗ್ ಆಫ್ ಅಪೋಸಿಟ್ ಗ್ಯಾಮೆಟ್ಸ್ ಅನ್ನ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಫರ್ಟಿಲೈಸೇಷನ್ ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ಸೊ ಫರ್ಟಿಲೈಸೇಷನ್ ಆಗೋದು ಅಂತ ಹೇಳಿದ್ರೆ ಫಸ್ಟ್ ಫ್ಯೂಷನಿಂಗ್ ಆಫ್ 2 ಅಪೋಸಿಟ್ ಗ್ಯಾಮೆಟ್ಸ್ is can be called as the that is fertilization process ಅಂತ ಹೇಳಿ. So prior to that the process is called as pre-fertilization. Now let us see first what is this pre-fertilization changes. Just you see. So basically we know that sexual reproduction can occur in all complex higher organisms, multicellular type. Among them, the first event we shall study, that is called as pre-fertilization events. Now, I will write that is definition concerned with what is this pre-fertilization events ante. The events taken place before fertilization. Before fertilization is called as pre-fertilization event. So what kind of changes can be studied concerned with the pre-fertilization changes? So I want to mention 2 important phases concerned with this pre-fertilization stage. Which are those? See, one is the first event of pre-fertilization is called as, that is gametogenesis. Gametogenesis. It is followed by another one, that is transfer of athwa gamete transfer. Transfer of gametes or gamete transfer, it doesn't make any differences. So you please try to mention that is gametogenesis is the first phase of pre-fertilization event, and it is followed by another one called the formed gametes are going to be transferred, and hence it is referred as gamete transfer. That is referred. Okay. So now one question arises in our mind, that is what is gametogenesis ಅಂತ ಹೇಳ್ತೀವಿ. ಒಂದು ವಿದ್ಯಾರ್ಥಿಗಳೇ ಒಂದು ಪಾಯಿಂಟ್ ಅನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾವುದೇ ಸಂದರ್ಭದಲ್ಲಿ ನೀವು ಈ ಒಂದು ಬಯಾಲಜಿಯನ್ನು ಸ್ಟಡಿ ಮಾಡಬೇಕಾಗಿ ಬಂದಾಗ ಚಾಪ್ಟರ್ಸ್ ಅನ್ನ, ಜೆನೆಸಿಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಫಾರ್ಮೇಷನ್. ಇದು ಒಂದು ಒಳ್ಳೆ ಟೆಕ್ನಿಕಲ್ ವರ್ಡ್, ಇಲ್ಲಿ ನಾನು ಬರೆದಿರ್ತೀನಿ. ಜೆನೆಸಿಸ್ ಅಂತ ಹೇಳಿದ್ರೆ ಫಾರ್ಮೇಷನ್ ಅಂತ ಕರೀತಾರೆ. ವಾಟ್ ಈಸ್ ಗೋಯಿಂಗ್ ಟು ಬಿ ಫಾರ್ಮ್? ವೆರಿ ಸಿಂಪಲ್. ಸೊ ಇಲ್ಲಿ ನಾನು ಗ್ಯಾಮೆಟೋಜೆನೆಸಿಸ್ ಅಂತ ಬರೆದಿದ್ದೀನಿ ಅಂತ ಹೇಳಿದ್ರೆ
ಗ್ಯಾಮೆಟಿಕ್ ಫಾರ್ಮೇಷನ್ ಅನ್ನ ನಾವು ಗ್ಯಾಮೆಟೋಜೆನೆಸಿಸ್ ಅಂತ ಹೇಳ್ತೀವಿ. ಇದೇ ರೀತಿಯಲ್ಲಿ ಎಂಬ್ರಿಯೋ ಫಾರ್ಮೇಷನ್ ಆಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಅಂತ ಒಂದು ಸಂದರ್ಭವನ್ನು ನಾವು ಎಂಬ್ರಿಯೋಜೆನೆಸಿಸ್ ಅಂತ ಹೇಳಿ ಕರಿತೀವಿ. ಎಗ್ ಫಾರ್ಮೇಷನ್ ಆಗೋದಿದ್ರೆ oogenesis ಅಂತ ಹೇಳಿ ಕರೀತಾರೆ. ಫಾರ್ಮೇಷನ್ ಆಫ್ ದ ಸ್ಪರ್ಮ್ಸ್ ಇನ್ ಮೇಲ್ ಆಗಿದ್ರೆ ಅಂತದನ್ನ ನಾವು ಸ್ಪರ್ಮೆಟೋಜೆನೆಸಿಸ್ ಅಂತ ಹೇಳಿ ಕರಿತೀವಿ. ಈಗ ಎರಡು ಆಪೋಸಿಟ್ ಗ್ಯಾಮೆಟ್ಸ್ ಫ್ಯೂಸ್ ಆದ್ಮೇಲೆ ಝೈಗೋಟ್ ಫಾರ್ಮೇಷನ್ ಆದ್ರೆ ಅದನ್ನ ನಾವು ಝೈಗೋಜೆನೆಸಿಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ನೀವು ಪ್ರತಿಯೊಂದು ನೋಡಿ, ಝೈಗೋಜೆನೆಸಿಸ್ ಅಂತ ಹೇಳಿದಾಗ ಫಾರ್ಮೇಷನ್ ಆಫ್ ದ ಝೈಗೋಟ್ ಇದೆ, ಸ್ಪರ್ಮೆಟೋಜೆನೆಸಿಸ್ ಅಂತ ಹೇಳಿದ್ರೆ ಫಾರ್ಮೇಷನ್ ಆಫ್ ಸ್ಪರ್ಮ್ಸ್ ಇದೆ, ಆಮೇಲೆ oogenesis ಅಂತ ಹೇಳಿದಾಗ ಫಾರ್ಮೇಷನ್ ಆಫ್ ಎಗ್ ಸೆಲ್ ಅಂತ ಹೇಳಿ ನಾವು ಕರಿತೀವಿ. ಎಂಬ್ರಿಯೋ ಫಾರ್ಮೇಷನ್ ಅನ್ನ ಎಂಬ್ರಿಯೋಜೆನೆಸಿಸ್ ಅಂತ ಹೇಳಿದ್ರು. ಆ ರೀತಿ ಇವತ್ತು ನಾವು ಇಲ್ಲಿ ಗ್ಯಾಮೆಟೋಜೆನೆಸಿಸ್ ಅಂತ ಬಂದ್ರೆ ಅದರ ಫಾರ್ಮೇಷನ್ ಆಫ್ ದ ಗ್ಯಾಮೆಟ್ಸ್. ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್. ಒಂದು ಪಾಯಿಂಟ್ ಅನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಗ್ಯಾಮೆಟ್ಸ್ ಅಲ್ಲಿ ಎರಡು ಪಾಸಿಬಿಲಿಟೀಸ್ ಇದೆ. ಯಾವ್ಯಾವು? ಮೊದಲನೇದಾಗಿ ಕೆಲವು ಸಂದರ್ಭಗಳಲ್ಲಿ ಗ್ಯಾಮೆಟ್ಸ್ ಅಲ್ಲಿ ವ್ಯತ್ಯಾಸವೇ ಇರೋದಿಲ್ಲ. ಮೇಲ್ ಗ್ಯಾಮೆಟ್ ಇರಲಿ, ಫಿಮೇಲ್ ಗ್ಯಾಮೆಟ್ ಆಗಿರಲಿ, ಎರಡು ಕೂಡ ನೋಡ್ಲಿಕ್ಕೆ ಒಂದೇ ರೀತಿಯಲ್ಲಿ ಕಂಡಾಗ ಅಂತ ಒಂದು ಗ್ಯಾಮೆಟ್ಸ್ ಅನ್ನ ನಾವು ಐಸೋಗ್ಯಾಮೆಟ್ಸ್ ಅಂತ ಹೇಳ್ತೀವಿ. ಐಸೋ ಅಂತ ಹೇಳಿದ್ರೆ ಸಿಮಿಲರ್, ಗ್ಯಾಮೆಟ್ಸ್ ಅಂತ ಹೇಳಿದ್ರೆ ದ ಗ್ಯಾಮೆಟ್ಸ್ ವಿಚ್ ಆರ್ ಸಿಮಿಲರ್ ಇನ್ ಅಪಿಯರೆನ್ಸ್, ಮಾರ್ಫಾಲಜಿಕಲಿ ಸಿಮಿಲರ್ ಆರ್ ಗ್ಯಾಮೆಟ್ಸ್. ಸಿ, ಐಸೋಗ್ಯಾಮೆಟ್ಸ್ ಅಂದ್ರೆ ಮಾರ್ಫಾಲಜಿಕಲಿ both gametes are similar in appearance. Similar in appearance. ಇದಕ್ಕೆ ಇನ್ನೂ ಒಂದು ಹೇಳ್ಬೋದು. ಅದನ್ನ ಐಸೋಗ್ಯಾಮೆಟ್ಸ್ ಅಂತ ನಾವು ಏನು ಕರೆದಿದ್ದೀವಿ, ನಥಿಂಗ್ ಬಟ್ ಹೋಮೋ ಗ್ಯಾಮೆಟ್ಸ್. ಐಸೋಗ್ಯಾಮೆಟ್ಸ್ ನಥಿಂಗ್ ಬಟ್ ದ ಹೋಮೋ ಗ್ಯಾಮೆಟ್ಸ್. ಆದರೆ ಇಲ್ಲಿ ಮುಖ್ಯವಾಗಿ ನಾವು ಏನು ಅಬ್ಸರ್ವ್ ಮಾಡ್ಬೇಕಂತಂದ್ರೆ ಬೋತ್ ಆರ್ ಮಾರ್ಫಾಲಜಿಕಲಿ ಸಿಮಿಲರ್. ದಟ್ ಈಸ್ ಇಂಪಾರ್ಟೆಂಟ್. ಮಾರ್ಫಾಲಜಿಕಲ್ ಅಪಿಯರೆನ್ಸ್ ಇಸ್ ಸಿಮಿಲರ್ ಆಗೋದ್ರಿಂದ ಅದನ್ನು ನಾವು ಐಸೋಗ್ಯಾಮೆಟ್ಸ್ ಅಥವಾ ಹೋಮೋಗ್ಯಾಮೆಟ್ಸ್ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಲ್ಲಿ ಇನ್ನೊಂದಿದೆ. ಸೊ ಅವನ್ನ ಹೆಟಿರೋಗ್ಯಾಮೆಟ್ಸ್ ಅಂತ ಹೇಳಿ ಹೇಳ್ತಾರೆ. ಹೆಟಿರೋಗ್ಯಾಮೆಟ್ಸ್ ಅಥವಾ ಆನೈಸೋಗ್ಯಾಮೆಟ್ಸ್. ನಾನು ಮೊನ್ನೆ ಕ್ಲಾಸ್ನಲ್ಲಿ ಕೂಡ ಈ ವಿಚಾರವನ್ನು ಹೇಳಿರೋದಿದೆ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ಹೆಟಿರೋ ಅಂದ್ರೆ ಡಿಫರೆಂಟ್ ಗ್ಯಾಮೆಟ್ಸ್. ಹೆಟಿರೋ ಮೀನ್ಸ್ ಡಿಫರೆಂಟ್. ಆನೈಸೋ ಅಂದ್ರೆ ಡಿಸ್ಸಿಮಿಲರ್ ಮಾರ್ಫಾಲಜಿಕಲ್. Dissimilar morphologically are called as anisogametes ಅಥವಾ heterogametes. ಇಂಥವನ್ನ ನಾವು opposite gametes ಅಂತ ಹೇಳ್ತೇವೆ. opposite gametes. ಯಾವ opposite gametes ಅಂದ್ರೆ ವೆರಿ ಸಿಂಪಲ್. opposite ಅಂದ್ರೆ ತದ್ವಿರುದ್ಧವಾದಂತ ಒಂದು ಗ್ಯಾಮೆಟ್. ಗ್ಯಾಮೆಟ್ ಅಂದ್ರೆ ಸೆಕ್ಸ್ ಸೆಲ್ಸ್ ಅಂತ ನಾನು ಸಾಕಷ್ಟು ಸಲ ನಿಮಗೆ ಕ್ಲಾಸ್ ರೂಮಲ್ಲಿ ಹೇಳ್ಕೊಟ್ಟಿರೋದಿದೆ. ಅದಕ್ಕೆ ನೀವು ಓದಬೇಕಾದ್ರೆ ಗ್ಯಾಮೆಟ್ ಅಂತ ಇಲ್ಲೇ ಬರಲಿ, ಇಟ್ ಈಸ್ ನಥಿಂಗ್ ಬಟ್ ಎ ಸೆಕ್ಸ್ ಸೆಲ್ ಅನ್ನೋದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ನೆನ್ಪಿಟ್ಕೊಳ್ಬೇಕು. ಇಲ್ಲಿ ನೋಡಿ, ಅಪೋಸಿಟ್ ಗ್ಯಾಮೆಟ್ಸ್ ಅಲ್ಲಿ ಎರಡು ಚಾನ್ಸಸ್ ಇದೆ. ಒಂದು ಮೇಲ್ ಗ್ಯಾಮೆಟ್, ಅನದರ್ ಒನ್ ಫೀಮೇಲ್ ಗ್ಯಾಮೆಟ್. ಈಗ ಪ್ಲಾಂಟ್ಸ್ ಅಲ್ಲಾದ್ರೆ ಅಪೋಸಿಟ್ ಗ್ಯಾಮೆಟ್ಸ್ ಬಗ್ಗೆ ಒಂದು ಪಾಯಿಂಟ್ ಅನ್ನು ನಾನು ಹೇಳಿರ್ತೀನಿ, ನೆನಪು ಮಾಡ್ಕೊಳ್ಳಿ. ಪ್ಲಾಂಟ್ಸ್ ಅಲ್ಲಿ ಇನ್ ಪ್ಲಾಂಟ್ಸ್ ದೇ ಆರ್ ಕಾಲ್ಡ್ ಆಸ್ ಆಂಥೆರೋಜೋಯಿಡ್ಸ್. They
ಸ್ಪರ್ಮ್ಸ್ ಅಂತ ಕರೀತೀವಿ. ಸ್ಪರ್ಮ್ಸ್ ಅಂತ ಹೇಳ್ತಾರೆ ಅನಿಮಲ್ಸ್. ಫೀಮೇಲ್ ಗ್ಯಾಮೆಟಿಗೆ ಓವಾ ಅಥವಾ ಓವಮ್ ಆರ್ ಸಿಂಪಲ್ ಆಗಿ ಅದನ್ನು ನಾವು ಎಗ್ ಸೆಲ್ ಅಂತ ಹೇಳ್ತೀವಿ. ಎಗ್ ಸೆಲ್ ಅಂತ ಹೇಳ್ತೀವಿ. ಇನ್ನು ಈ ಒಂದು ಐಸೋಗ್ಯಾಮೆಟ್ಸ್ಗೆ ಕೆಲವು ಎಕ್ಸಾಂಪಲ್ಸ್ ಅನ್ನು ನಾವಿಲ್ಲಿ ರೆಫರ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವು ಆಲ್ಗೆಯನ್ನು ಕಲ್ಪನೆ ಮಾಡಿಕೊಳ್ಳಿ. ಆಲ್ಗೆಯನ್ನ ನಾವು ಸೀವೀಡ್ಸ್ ಅಥವಾ ಸಮುದ್ರದ ಕಳೆಗಳು ಅಂತ ಕರಿತೀವಿ. ಸೊ ಈ ತರದ ಒಂದು ಆಲ್ಗೆನಲ್ಲಿ ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಿ ಯೂಗ್ಲಿನ, ಪ್ಯಾರಾಮೀಷಿಯಂ ಇರಬಹುದು, ಅಥವಾ ಕೆಲವು ಗ್ರೀನ್ ಪ್ಲಾಂಟ್ಸ್ ಏನು ನಾವು ಆಲ್ಗೆನಲ್ಲಿ ಹೇಳ್ತೀವಿ ಕ್ಲೋರೋಫೈಸಿನಲ್ಲಿ ಬರುವಂಥವು. ಸೊ ಅಂತ ಒಂದು ವಾಲ್ ವಾಕ್ಸ್ ಇರ್ಬೋದು. ಈ ರೀತಿಯಾದಂಥ ಕೆಲವುದರಲ್ಲಿ ಆಲ್ಗೆನಲ್ಲಿ ಏನು ಗ್ಯಾಮೆಟ್ಸ್ ಫಾರ್ಮೇಷನ್ ಆಗಿರ್ತವೆ ಅವು ಎಲ್ಲವೂ ಕೂಡ ವಾಲ್ ವಾಕ್ಸ್ ಅಂತ ಸಿಮಿಲರ್ ಅಪಿಯರೆನ್ಸ್ ಆಗೋದ್ರಿಂದ ಆ ಥರದ ಒಂದು ಆಲ್ಗಲ್ ಕಂಡೀಷನ್ನಲ್ಲಿ ಏನು ಒಂದು ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಕವರ್ಡ್ ಬೈ ಒನ್ ಪ್ರೊಟೆಕ್ಟಿವ್ ಲೇಯರ್ ಅಥವಾ ಶೆಲ್ ಅಂತ ಹೇಳಿ ನಾವು ಕರಿತೀವಿ. ಸೊ ಅದು it will undergo dormancy for some period. When the season is favorable, at that time it will germinate and forms a new plant body, especially in alga concern. Okay, ಇನ್ನು higher organisms ಏನು heterogametes ಅಥವಾ anisogametic type ಅಂತ ನಾವು ಏನು ಹೇಳ್ತೀವಿ, opposite gametes ಏನಿದೆ, there is a fusioning of the opposite gametes, male and female fuse ಆಗುತ್ತೆ. ಫ್ಯೂಸ್ ಆಗೋದ್ರಿಂದ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಮುಂದೆ ಝೈಗೋಟ್ ಡಿವೈಡ್ ಆಗಿ ಅದರಿಂದ ಎಂಬ್ರಿಯೋ ಫಾರ್ಮೇಷನ್ ಆಗಿ ಫೈನಲಿ ಇಟ್ ವಿಲ್ ಫಾರ್ಮ್ಸ್ ಎ ಒನ್ ಇಂಡಿವಿಜುವಲ್ ಸ್ಟ್ರಕ್ಚರ್. ಸೊ ಇಷ್ಟು ಹಂತಗಳನ್ನು ನಾವು ಫರ್ಟಿಲೈಸೇಷನ್ ಇವೆಂಟ್ ಅಲ್ಲಿ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಪ್ರಯರ್ ಟು ದಟ್ ಒನ್ ಇಷ್ಟು ಪಾಯಿಂಟ್ಸ್ ಅನ್ನು ನಾವು ನೆನಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟ್, ಓಕೆ, ನಾವು ಇದರಲ್ಲಿ ಗ್ಯಾಮೆಟೋಜೆನೆಸಿಸ್ ಅನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಇದರಲ್ಲಿ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಆಫ್ ದ ಗ್ಯಾಮೆಟ್ಸ್ ಅಂತ ಹೇಳಿ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಟ್ರಾನ್ಸ್ಫರ್ ಆಫ್ ಗ್ಯಾಮೆಟ್ಸ್ ಕೂಡ ಅಷ್ಟೇ ಮುಖ್ಯವಾದಂಥದ್ದು. ಇಲ್ಲಿ ನಾವು ಕಂಡೀಷನ್ ಆಫ್ ದ ಆರ್ಗ್ಯಾನಿಸಮ್ ಮೇಲೆ ಬೇರೆ ಬೇರೆ ತರದ ಮೆಥಡ್ ಆಫ್ ಟ್ರಾನ್ಸ್ಫರ್ ಆಫ್ ದ ಗ್ಯಾಮೆಟ್ಸ್ ಅನ್ನು ನಾವು ಮೆನ್ಷನ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಈಗ ನಾವು ಆಲ್ಗೆ ಅಥವಾ ಫಂಗೈ ತಗೊಳ್ಳಿ. ಆಲ್ಗೆ ಆರ್ ಫಂಗೈ, ಈ ಗ್ಯಾಮೆಟ್ಸ್ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ, ಫಾರ್ಮಡ್ ಗ್ಯಾಮೆಟ್ಸ್ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ನಾವು ಸ್ವಲ್ಪ ಊಹೆ ಮಾಡಿಕೊಂಡ್ರೆ, ಆಲ್ಗೆ ಮತ್ತು ಫಂಗೈನಲ್ಲಿ ಸಾಮಾನ್ಯವಾಗಿ ಗ್ಯಾಮೆಟ್ಸ್ ಏನಿದೆ ಅವು ಯಾವತ್ತೂ ಕೂಡ ಮೊಟೈಲ್ ನೇಚರ್ ಇರುವಂಥದ್ದು. ಮೊಟಿಲಿಟಿ ಅಂತ ಹೇಳಿದ್ರೆ ಚಾಲನೆ, ಅಂದ್ರೆ ವಾಟರ್ ಕರೆಂಟ್ ಅಲ್ಲಿ ಗ್ಯಾಮೆಟ್ಸ್ ರಿಲೀಸ್ ಆದ ಮೇಲೆ ಆ ಒಂದು ಗ್ಯಾಮೆಟ್ಸ್ ಏನಿದೆ ಅವು ಮೊಟೈಲ್ ಆಗ್ತವೆ, ಚಲಿಸ್ತವೆ ಒನ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ with the help of the water current. So water current ಸಹಾಯದಿಂದ ಗ್ಯಾಮೆಟ್ಸ್ ಚಲಿಸುವ ಒಂದು ಸ್ವಭಾವ ಇರೋದಕ್ಕೆ ನಾವು ಅದನ್ನ ಮೊಟೈಲ್ ಗ್ಯಾಮೆಟ್ಸ್ ಅಂತ ಹೇಳ್ತೀವಿ. ಸೊ ಮೊಟೈಲ್ ಗ್ಯಾಮೆಟ್ಸ್. ನಾನು ಮೊನ್ನೆ ಹೇಳಿದ್ದೀನಿ ಅವಕ್ಕೆ ಎರಡು ಫ್ಲಾಜೆಲ್ಲ ಇರುತ್ತೆ ಅಂತ ಹೇಳಿ. ಜಸ್ಟ್ ನೋಡಿ, ಸೊ ಈ ರೀತಿ ಗ್ಯಾಮೆಟ್ ಇದ್ರೆ ಈ ತರದ ಒಂದೆರಡು ಫ್ಲಾಜೆಲ್ಲ ಇರುತ್ತೆ. ಈ ಫ್ಲಾಜೆಲ್ಲದಿಂದ ವಾಟರ್ ಕರೆಂಟ್ ವಿತ್ ದ ಹೆಲ್ಪ್ ಆಫ್ ದಿಸ್ ಒನ್ ಟಿ. ಸೊ ಇದು ವಾಟರ್ ಕರೆಂಟ್, ಇದು ವಾಟರ್ ಕರೆಂಟ್. ಸೊ ಮತ್ತು ಈ ಒಂದು ಫ್ಲಾಜೆಲ್ಲ will help that gamete to move from place to place. ಇದು ವಾಟರ್ ಕರೆಂಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಈ ಒಂದು ಫ್ಲಾಜೆಲ್ಲ ಲ್ಯಾಶಿಂಗ್ ಮೂವ್ಮೆಂಟ್ ಇರೋದ್ರಿಂದ ಸೊ ಗ್ಯಾಮೆಟ್ಸ್ ಈಸಿಲಿ ದೇ ಕ್ಯಾನ್ ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಅಂತ. ಅನದರ್ ಒನ್, ಸೊ ಇದಿಷ್ಟು ಆಲ್ಗೆ ಮತ್ತು ಫಂಗೈಗೆ ಸಂಬಂಧಪಟ್ಟದ್ದಾಗಿದ್ರೆ, ಇನ್ನು somewhat higher plants compared to algae and fungi. So I want to mention some examples like that is the bryophytes, pteridophytes,
pteridophytes, gymnosperms. Gymnosperms, etc. So bryophytes, pteridophytes, gymnosperms, even in the angiosperms. Angiosperms. ಇವುಗಳಲ್ಲಿ ಟ್ರಾನ್ಸ್ಫರ್ ಆಫ್ ಗ್ಯಾಮೆಟ್ಸ್ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ರಯೋಫೈಟ್ಸ್ ತಗೊಳ್ಳಿ ಅಥವಾ ಟೆರಿಡೋಫೈಟ್ಸ್ ತಗೊಳ್ಳಿ. ಈ ಬ್ರಯೋಫೈಟ್ ಮತ್ತು ಟೆರಿಡೋಫೈಟ್ಸ್ ಅಲ್ಲಿ ಆಂಥಿರಿಡಿಯಂ ಮತ್ತು ಆರ್ಕಿಗೋನಿಯಂ ಅಂತ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇರುತ್ತೆ. ಆಂಥಿರಿಡಿಯಂ ಪ್ಲಸ್ ಆರ್ಕಿಗೋನಿಯಂ. ಸೊ ವೆರಿ ಸಿಂಪಲ್, ಟೂ ಅಪೋಸಿಟ್ ಗ್ಯಾಮೆಟ್ಸ್ ಆರ್ ಗೋಯಿಂಗ್ ಟು ಫ್ಯೂಸ್. Opposite gametes fuse to form zygote. Opposite gametes fuse to form zygote. So bryophyte. ಇನ್ನು ಜಿಮ್ನೋಸ್ಪರ್ಮ್ಸ್ ಅನ್ನ ನೀವು ನೋಡಿದ್ರೆ, ಜಿಮ್ನೋಸ್ಪರ್ಮ್ಸ್ ಅಲ್ಲಿ we can observe ovules are naked. Ovules naked ಇರೋದ್ರಿಂದ pollen grains will come and deposit on that ovule part of that gymnosperms. This is the one point which is very clear. ಇನ್ನು angiosperms ಅಲ್ಲಿ ಏನಾಗುತ್ತೆ ಅಂತಂದ್ರೆ, the released pollen grains come and deposit on the stigmatic surface of gynoecium taken place during pollination. Taken place during pollination. So these aspects we have to consider for our discussion purpose with regard to transfer of gametes, nothing but gametic transfer and theory. Okay, students, please see here the first stage of that is the event of sexual reproduction. As I already mentioned, that is called a pre-fertilization event. In this pre-fertilization event, we are going to make the 2 points. One is called as the gametogenesis and another one is called as the gametic transfer. Gametogenesis means formation of the gametes. ಅದರಲ್ಲಿ ಕೆಲವು ಪ್ಲಾಂಟ್ಸ್ ಅಲ್ಲಿ ಅಥವಾ ಅನಿಮಲ್ಸ್ ಅಲ್ಲಿ ಐಸೋಗ್ಯಾಮೆಟಿಕ್ ಕಂಡೀಷನ್ ಇದೆ, ಅವನ್ನು ನಾವು ಹೋಮೋಗ್ಯಾಮೆಟ್ಸ್ ಅಂತೀವಿ ಅಥವಾ ಐಸೋಗ್ಯಾಮೆಟ್ಸ್ ಅಂತ ಕರೆದ್ವಿ. ಅದಾದ ನಂತರದಲ್ಲಿ ಕೆಲವು ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಅಲ್ಲಿ ದಟ್ ಈಸ್ morphologically they are not similar, there is a formation of opposite gametes, among them they are called as heterogametes ಅಂತ ಹೇಳ್ಬೋದು ಅಥವಾ anisogamites ಅಂತ ನಾವು ಕರಿತೀವಿ. ಅಪೋಸಿಟ್ ಗ್ಯಾಮೆಟ್ಸ್ ಆಗೋದ್ರಿಂದ ಮೇಲ್ ಮತ್ತು ಫಿಮೇಲ್ ಅಲ್ಲಿ ಬೇರೆ ಬೇರೆ ತರದ ಗ್ಯಾಮೆಟ್ಸ್ ಫಾರ್ಮೇಷನ್ ಆಗೋದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಇವೆಲ್ಲವೂ ಆದ್ಮೇಲೆ ಟ್ರಾನ್ಸ್ಫರ್ ಆಫ್ ಗ್ಯಾಮೆಟ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದಾಗ ಸಿಂಪ್ಲರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಗ್ಯಾಮೆಟ್ಸ್ ಅಲ್ಲಿ ಫ್ಲಾಜೆಲ್ಲ ಇರೋದ್ರಿಂದ ಲ್ಯಾಶಿಂಗ್ ಮೂವ್ಮೆಂಟ್ ಆಗುತ್ತೆ, ಹಾಗಾಗಿ ವಾಟರ್ ಕರೆಂಟ್ ಜೊತೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಗ್ಯಾಮೆಟ್ಸ್ ಈಸಿಲಿ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಸಿಂಪಲ್ ಆರ್ಗ್ಯಾನಿಸಮ್ಸ್ ಅಲ್ಲಿ. ಅದೇ ನೀವು ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ತಗೊಂಡಾಗ ಅಪೋಸಿಟ್ ಗ್ಯಾಮೆಟ್ಸ್ ಫ್ಯೂಸ್ ಆಗಿ ಝೈಗೋಟ್ ಆಗುವಂತ ಒಂದು ಚಾನ್ಸಸ್ ಇದೆ. ಇಷ್ಟಾದ್ಮೇಲೆ ಇನ್ನು ಕೆಲವು ಅಂದ್ರೆ ಈಗ ಇದನ್ನ ತಗೊಳ್ಳಿ, ಅದು ಜಿಮ್ನೋಸ್ಪರ್ಮ್ಸ್ ಅಂತ ತಗೊಂಡ್ರೆ ಅಲ್ಲಿ ಓವಿಲ್ಸ್ ನೇಕೆಡ್ ಇರೋದ್ರಿಂದ ಓಪನ್ ಆಗಿರುತ್ತೆ, ಯಾವುದೇ ತರದ ಕವರಿಂಗ್ ಲೇಯರ್ ಇರೋದಿಲ್ಲ, ಹಾಗಾಗಿ ಪೊಲನ್ ಗ್ರೈನ್ಸ್ ಈಸಿಲಿ ಒಂದು ಡೆಪಾಸಿಟ್ ಆಗಿ ಅಲ್ಲಿ ಫರ್ಟಿಲೈಸೇಷನ್ ಆಗೋ ಅವಕಾಶ ಆಗುತ್ತೆ. ಅದೇ ರೀತಿಯಲ್ಲಿ ಆಂಜಿಯೋಸ್ಪರ್ಮ್ಸ್ ಅಂತ ಹೇಳಿದ್ರೆ, ಇವತ್ತು ಆಂಜಿಯೋಸ್ಪರ್ಮ್ಸ್ ನಥಿಂಗ್ ಬಟ್ ಮೋಸ್ಟ್ ಅಡ್ವಾನ್ಸ್ಡ್ ಟೈಪ್ ಆಫ್ ಅಥವಾ ಗ್ರೂಪ್ ಆಫ್ ಪ್ಲಾಂಟ್ಸ್ ಇದೆ. ಸೊ ಹ್ಯಾವಿಂಗ್ ವಿತ್ ಆಲ್ ದ ಫ್ಯೂಚರ್ಸ್. ಸೊ ಈ ಒಂದು ಆಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್ ಅಲ್ಲಿ ಪಾಲಿನೇಷನ್ ಆಗೋದ್ರಿಂದ ಅಲ್ಲಿ ಫರ್ಟಿಲೈಸೇಷನ್ ಆಗುವಂಥದ್ದು. ಪಾಲಿನೇಷನ್ ಆಗಬೇಕಾದ್ರೆ there is a releasing of that is pollen grains from the main staminate plant. ಆಮೇಲೆ later they are going to deposit on the stigmatic surface of the gynoecium part of the pistillate plant. Later fertilization taken place.
ಪಾಯಿಂಟ್ಸ್ ಅನ್ನು ನಾವಿಲ್ಲಿ ನೆನಪಿಟ್ಕೋಬೇಕು. ಓಕೆ, ಹಾಗಾಗಿ ಇದನ್ನು ನಾವು ಗ್ಯಾಮೆಟಿಕ್ ಟ್ರಾನ್ಸ್ಫರ್ ಅಂತೇಳಿ ಮೆನ್ಷನ್ ಮಾಡಿದ್ದೇವೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು we have to discuss about the next one that is called as fertilization. So ಇಲ್ಲಿ ಒಂದು ಈ ಒಂದು ಏನು ಝೈಗೋಟ್ ಫಾರ್ಮೇಷನ್ ಆಗುತ್ತೆ, ಆಮೇಲೆ ಎರಡು ಅಪೋಸಿಟ್ ಗ್ಯಾಮೆಟ್ಸ್ ಫ್ಯೂಸ್ ಆಗೋದ್ರಿಂದ ಝೈಗೋಟ್ ಏನಾಗುತ್ತೆ, ಅಲ್ಲಿ ಫಾರ್ವರ್ಡ್ ಸೆಲ್ ಅನ್ನ ನಾವು ಕ್ಲೀಡೋಯಿಕ್ ಸೆಲ್ ಅಂತ ಹೇಳ್ತೀವಿ. ಕ್ಲೀಡೋಯಿಕ್, CLEOIDIC, ಕ್ಲೀಡೋಯಿಕ್ ಎಗ್ ಅಂತ, ಎಗ್ ಸೆಲ್, ಕ್ಲೀಡೋಯಿಕ್ ಎಗ್ ಸೆಲ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಕ್ಯಾಲ್ಸಿಯಂ ಕೋಟಿಂಗ್ ಆಗುತ್ತೆ, ಕ್ಯಾಲ್ಸಿಯಂ ಕೋಟೆಡ್ ಸೆಲ್. ಕ್ಯಾಲ್ಸಿಯಂ ಕೋಟೆಡ್ ಸೆಲ್ ಅನ್ನ ನಾವು ಕ್ಲೀಡೋಯಿಕ್ ಅಂತ ಹೇಳಿ, ದೇ ಆರ್ ವೆರಿ protective, going to protect that egg cell, and later it will matures, hatches out, and the formation of the offspring. Okay, so ಇದಕ್ಕೆ ನಾವು ಕ್ಲೀಡೋಯಿಕ್ ಅಂತ ಹೇಳ್ತೀವಿ. ಇನ್ನು ಈ ಒಂದು ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ಅಲ್ಲಿ ನಾವು ಇನ್ನು ಎರಡು ಆಸ್ಪೆಕ್ಟ್ಸ್ ಅನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಅವು ಯಾವ್ಯಾವ ಅಂದರೆ, ಸೊ ಓವಿಪ್ಯಾರಸ್ ಮತ್ತು ವಿವಿಪ್ಯಾರಸ್ ಟೈಪ್ ಆಫ್ ಅನಿಮಲ್ಸ್ ಅನ್ನೋ ಒಂದು ಪಾಯಿಂಟ್ ಅನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ನಾವು ಸೆಕ್ಷುಯಾಲಿಟಿ ಇನ್ ಆರ್ಗ್ಯಾನಿಸಮ್ಸ್ ಅನ್ನೋ ಒಂದು ಪಾಯಿಂಟ್ ಅನ್ನು ಡಿಸ್ಕಸ್ ಮಾಡ್ತೀವಿ. ಸೆಕ್ಷುಯಾಲಿಟಿ ಇನ್ ಆರ್ಗ್ಯಾನಿಸಮ್ಸ್ ಅನ್ನೋ ಪಾಯಿಂಟ್. ಓಕೆ, sexuality in plants. Sexuality in plants. Sexuality in plants ಅಂತ ಹೇಳಿದಾಗ ನಾವು ಬೇರೆ ಬೇರೆ ಥರದ ಪ್ಲಾಂಟ್ಸ್ ಬಗ್ಗೆ ನಾವು ಇದನ್ನ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಒಂದೇನು, ಸೊ ಪ್ಲಾಂಟ್ಸ್ ಅಲ್ಲಿ ಎರಡು ಥರದ ಪ್ಲಾಂಟ್ಸ್. ಒಂದು ಯೂನಿಸೆಕ್ಷುವಲ್, ಯೂನಿಸೆಕ್ಷುವಲ್ ಪ್ಲಾಂಟ್ಸ್. ಯೂನಿಸೆಕ್ಷುವಲ್ ಪ್ಲಾಂಟ್ಸ್, ಯೂನಿಸೆಕ್ಷುವಲ್ ಪ್ಲಾಂಟ್ಸ್ ಗೆ ಅನದರ್ ನೇಮ್ ಏನಿದೆ ಅಂತ ಹೇಳಿದ್ರೆ, ದೇ ಆರ್ ಆಲ್ ಕಾಲ್ಡ್ ಆಸ್ ಡಯೋಯಿಷಿಯಸ್ ಅಂತ ಹೇಳ್ಬೋದು. ದೇ ಆರ್ ಆಲ್ ಕಾಲ್ಡ್ ಆಸ್ ಡಯೋಯಿಷಿಯಸ್, ನಥಿಂಗ್ ಬಟ್ ಹೆಟಿರೋಟ್ಯಾಟಿಕ್. Heterothallic, dioecious, heterothallic or unisexual. ಪ್ರತಿಯೊಂದಕ್ಕೂ ತನ್ನದೇ ಆದಂಥ ಒಂದು ಮೀನಿಂಗ್ ಇದೆ. ಸೊ ಯೂನಿ ಅಂತ ಹೇಳಿದ್ರೆ ಸಿಂಗಲ್, ಸಿಂಗಲ್ ಸೆಕ್ಸ್, ಅದಕ್ಕೆ ಯೂನಿಸೆಕ್ಷುವಲ್ ಅಂತ ಹೇಳಿ. ಅಂದರೆ ಮೇಲ್ ಪ್ಲಾಂಟ್ ವಿತ್ ಮೇಲ್ ಸೆಕ್ಸ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಫೀಮೇಲ್ ಪ್ಲಾಂಟ್ ವಿತ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಪ್ಲಾಂಟ್ಸ್ ಅಲ್ಲಿ ಮೇಲ್ ಪ್ಲಾಂಟ್ ಅನ್ನ ಸ್ಟೆಮೈನೇಟ್ ಫ್ಲವರ್ ಇರುವಂಥ ಪ್ಲಾಂಟ್ ಅಂತ ಹೇಳ್ತಾರೆ, ಫೀಮೇಲ್ ಪ್ಲಾಂಟ್ ಅನ್ನು ಪಿಸ್ಟಿಲೇಟ್ ಫ್ಲವರ್ ಪ್ಲಾಂಟ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟೆಮೈನೇಟ್ ಅಂಡ್ ಪಿಸ್ಟಿಲೇಟ್ ಲೇಟರ್ ವಿ ಶುಡ್ ಸ್ಟಡಿ. ಸೊ ಇಲ್ಲಿ ಅರ್ಥ ಹೇಳ್ತೀನಿ. ಯೂನಿಸೆಕ್ಷುವಲ್ ಅಂದರೆ ಸಿಂಗಲ್ ಸೆಕ್ಸ್ ಇರುವಂಥದ್ದು ಅಂತೇಳಿ ಪ್ಲಾಂಟ್ಸ್. ಡಯೋ ಅಂದರೆ ಟೂ, ಟೂ ಅಂತೇಳಿ. ಡೈ ಅಂದ್ರೇನು, ಎರಡು. ಡಯೋ ಈಶಿಯಸ್, ಈಶಿಯಸ್ ಅಂದರೆ ಹ್ಯಾವಿಂಗ್ ಅಥವಾ ಬಿಯರಿಂಗ್, ಹೊಂದಿರುವಂತ ಅಂತ ಅರ್ಥ. ಟೂ ಸೆಕ್ಸ್ ಅಂತ ಹೇಳಿ, ಟೂ ಸೆಕ್ಸ್, ಸೆಕ್ಸ್ ಹ್ಯಾವಿಂಗ್ ಟೂ ಸೆಕ್ಸ್ ಅಂದ್ರೆ ಅರ್ಥ ಅದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು ನೀವು. ಡಯೋಯಿಷಿಯಸ್ ಅಂತಂದ್ರೆ ಟೂ ಸೆಕ್ಸಸ್ ಆರ್ ಪ್ರೆಸೆಂಟ್ separately, that is male reproductive structure, so male flower, and another one is female flower, are separate. Male and female flowers are separate. Male flower ke staminate flower anta kartare. Male flowers are called staminate flowers. Female flowers are called pistillate flowers. Pistillate flowers.
Male flowers are called staminate and the female flowers are called pistillate flowers. So ಎರಡು ಕೂಡ ಸಪರೇಟ್ ಆಗಿರುತ್ತೆ. ಇಂಥ ಒಂದು ಉದಾಹರಣೆಯನ್ನು ನಾನೀಗ ಹೇಳಿದ್ದೀನಿ. ಇನ್ನು ಹೆಟೆರೋಥ್ಯಾಲಿಕ್ ಅಂದ್ರೆ ಅರ್ಥ ಏನು ಅಂತೇಳಿ. ಹೆಟೆರೋ ಅಂದ್ರೆ ಡಿಫರೆಂಟ್. ಥ್ಯಾಲಿಕ್ ಅಂದ್ರೆ ಪ್ಲಾಂಟ್ ಬಾಡಿ. ಓಕೆ. ಸೊ ಇಂಥ ಒಂದು ವ್ಯವಸ್ಥೆಯನ್ನ ನಾವು ಯೂನಿಸೆಕ್ಷುಯಲ್ ಅಥವಾ ಡಯೋಯಿಷಿಯಸ್ ಆರ್ ಹೆಟೆರೋಥ್ಯಾಲಿಕ್ ಅಂತಾನೆ ಕರಿಬೇಕು. ಈ ಒಂದು ಪಾಯಿಂಟ್ಸ್ ಅನ್ನು ನಾವು ಸೆಕ್ಷುಯಾಲಿಟಿ ಇನ್ ಪ್ಲಾಂಟ್ಸ್ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಯಾವ್ದಾದ್ರು ಉದಾಹರಣೆ ಸಿಗುತ್ತಾ ನಮಗೆ ಯೋಚಿಸಲಿಕ್ಕೆ ಅಂತ ಹೇಳಿದ್ರೆ ನಮಗೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಅದರಲ್ಲಿ ಮುಖ್ಯವಾಗಿ ನಾವು ಯೂನಿಸೆಕ್ಷುವಲ್ ಟೈಪ್ ಆಫ್ ಪ್ಲಾಂಟ್ಸ್ ಅಲ್ಲಿ ನಾವು ಪಪ್ಪಾಯವನ್ನು ಮೇನ್ ಆಗಿ ಹೇಳ್ತೀವಿ. ಪಪ್ಪಾಯ ಇದೆ, ಅಷ್ಟು ಬಿಟ್ಟರೆ ಡೇಟ್ ಪಾಮ್, ಪಪ್ಪಾಯ ಅಂಡ್ ಡೇಟ್ ಪಾಮ್ ಅನ್ನ ನಾವು ಯೂನಿಸೆಕ್ಷುವಲ್ ಟೈಪ್ ಆಫ್ ಪ್ಲಾಂಟ್ಸ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಇದಕ್ಕೆ ಅಪೋಸಿಟ್ ಆಗಿ ಬೈಸೆಕ್ಷುವಲ್ ಅಂತ ಇದೆ. ವಾಟ್ ಇಸ್ ದಿಸ್ ಬೈಸೆಕ್ಷುವಲ್? ಟು ಸಿ bisexual plants. Second one is called as bisexual plants. So bisexual plants ಗೆ ನಾವು monoecious ಅಂತ ಕರೀತೀವಿ. monoecious ಮತ್ತು ಅವು ಹೋಮೋಥ್ಯಾಲಿಕ್. ಇದು ಅಬ್ಸರ್ವ್ ಮಾಡಿ. ಬೈ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ಕೊಟ್ಟಿದ್ದೀನಿ. ಬೈ ಅಂದ್ರೆ ಟು, ಎರಡು. ಸೆಕ್ಷುವಲ್ ಅಂದ್ರೆ ಎರಡು ಸೆಕ್ಸ್ ಆರ್ ಪ್ರೆಸೆಂಟ್ ವಿತ್ ಇನ್ ದ ಪ್ಲಾಂಟ್ ಬಾಡಿ. ಅಂದ್ರೆ ಮೇಲು ಫಿಮೇಲು ಏನು ಆಂಡ್ರಿಷಿಯಂ ಗೈನಿಷಿಯಂ ಎರಡು ಕೂಡ ಒಂದೇ ಫ್ಲವರ್ ಅಲ್ಲಿ ಇದ್ದಾಗ ಅಂತ ಒಂದು ವ್ಯವಸ್ಥೆಯನ್ನ ನಾವು ಬೈಸೆಕ್ಷುವಲ್ ಫ್ಲವರ್ ಅಥವಾ ಬೈಸೆಕ್ಷುವಲ್ ಪ್ಲಾಂಟ್ ವಿತ್ ಬೈಸೆಕ್ಷುವಲ್ ಫ್ಲವರ್ ಅಂತ ಹೇಳ್ತೀವಿ. ಮಾನೋಯಿಷಿಯಸ್ ಅಂದ್ರೆ ಏನು? ಮಾನೋ ಅಂದ್ರೆ ಸಿಂಗಲ್, ಬೈ ಅಂದ್ರೆ ಎರಡು. ಸೊ ಇಲ್ಲಿ ಮಾನೋಯಿಷಿಯಸ್, ಮಾನೋ ಅಂದ್ರೆ ಸಿಂಗಲ್ ಫ್ಲವರ್ ಬಿಯರ್ both sexes. ಒಂದೇ ಹೂವಲ್ಲಿ ಗಂಡು ಮತ್ತು ಹೆಣ್ಣು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇದ್ರೆ ಆ ತರದ ಒಂದು ಹೂವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮಾನೋಯಿಷಿಯಸ್ ಬೈಸೆಕ್ಷುವಲ್ ಫ್ಲವರ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ಹೋಮೋಥ್ಯಾಲಿಕ್ ಅಂತಂದ್ರೆ ಏನು? ಜಸ್ಟ್ ನೀವು ಅಬ್ಸರ್ವ್ ಮಾಡಿ. ಹೋಮೋ ಅಂದ್ರೆ ಥ್ಯಾಲಿಕ್ ಅಂದ್ರೆ ಪ್ಲಾಂಟ್ ಬಾಡಿ, ಅಂದ್ರೆ ಸಿಂಗಲ್ ಪ್ಲಾಂಟ್ ಬಾಡಿ ಹ್ಯಾವಿಂಗ್ ಬೋತ್ ದ ಟೈಪ್ ಆಫ್ ಫ್ಲವರ್ಸ್. ದಟ್ ಈಸ್ ಕಾಲ್ಡ್ as ಹೋಮೋಥ್ಯಾಲಿಕ್. ಅಲ್ಲಿ ಹೆಟೆರೋಥ್ಯಾಲಿಕ್ ಅಂತ ಹೇಳಿದ್ರೆ ಇದನ್ನ ಹೋಮೋಥ್ಯಾಲಿಕ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ದು ಕೊಡಬಹುದು ಅಂತ ಹೇಳಿದ್ರೆ ಎಕ್ಸಾಂಪಲ್ಸ್ ಅಲ್ಲಿ ನಾವು ಮುಖ್ಯವಾಗಿ ಹೈಬಿಸ್ಕಸ್, ದಾಸವಾಳದ ಹೂವನ್ನ ನಾವಿಲ್ಲಿ ಹೇಳ್ಬೋದು. ಹೈಬಿಸ್ಕಸ್ ಇದೆ, ಆಮೇಲೆ ಕುರ್ಬಿಟ, ಇನ್ನೊಂದು ಕೊಕೊನಟ್, ಇವೆಲ್ಲವೂ ಕೂಡ ಈ ಒಂದು ಬೈಸೆಕ್ಷುವಲ್ ಟೈಪ್ ಆಫ್ ಪ್ಲಾಂಟ್ಸ್ ಅಲ್ಲಿ ಬರುವಂಥದ್ದು. ಸೊ ಇದನ್ನ ನಾವು ಸೆಕ್ಷುವಾಲಿಟಿ ಇನ್ ಪ್ಲಾಂಟ್ಸ್ ಅಂತ ಕರಿತೀವಿ. ಇನ್ನು ಇದೇ ತರದ ಕಂಡೀಷನ್ ಅನಿಮಲ್ಸ್ ಅಲ್ಲಿ ಆಗಿದೆ ನೋಡಿ. ಸೇಮ್ ಟೈಪ್ ಇನ್ ಅನಿಮಲ್ಸ್. ಸೆಕ್ಷುವಾಲಿಟಿ ಇನ್ ಪ್ಲಾಂಟ್ಸ್ ಆಯಿತು, ಈಗ ಸೆಕ್ಷುವಾಲಿಟಿ ಇನ್ ಅನಿಮಲ್ಸ್. ಸೆಕ್ಷುವಾಲಿಟಿ ಇನ್ ಅನಿಮಲ್ಸ್. ಓಕೆ, ಯೂನಿಸೆಕ್ಷುವಲ್ ಅನಿಮಲ್ಸ್. ಯೂನಿಸೆಕ್ಷುವಲ್ ಅನಿಮಲ್ಸ್, ಈ ಒಂದು ಯೂನಿಸೆಕ್ಷುವಲ್ ಅನಿಮಲ್ಸ್ ನಾವು ಟೋಟಲಿ ಸೆಕ್ಷುವಾಲಿಟಿ ಇನ್ ಅನಿಮಲ್ಸ್ ಅನ್ನ ನಾವು ಡೈಮಾರ್ಫಿಸಮ್ ಅಂತ ಹೇಳ್ತೀವಿ. ಡೈಮಾರ್ಫಿಸಮ್, ಸೆಕ್ಷುಯಲ್ ಡೈಮಾರ್ಫಿಸಮ್.
ಸೆಕ್ಷುವಲ್ ಡೈಮಾರ್ಫಿಸಮ್ ಅಂದರೆ ಮಾರ್ಫಾಲಜಿಕಲಿ ವ್ಯತ್ಯಾಸ ಇರೋದಕ್ಕೆ ನಾವು ಸೆಕ್ಷುವಲ್ ಡಿಫರೆನ್ಸ್ ಕಂಡುಬರೋದ್ರಿಂದ ಡೈಮಾರ್ಫಿಸಮ್ ಅಂತೇಳಿ ಕರೀತೀವಿ. ಸೊ ಇನ್ನು ಯೂನಿಸೆಕ್ಷುವಲ್ ಅನಿಮಲ್ಸ್ ಅಂತ ಹೇಳಿದ್ರೆ animals are having opposite gametes. In male there is a formation of that is the sperms. In female there is a formation of egg cell. ಈ ತರದ ಒಂದು ಎಕ್ಸಾಂಪಲ್ಸ್ ಗೆ ಸಾಮಾನ್ಯವಾಗಿ ನಾವು ಆಲ್ ಮ್ಯಾಮಲ್ಸ್, ಫ್ಯಾಮಲ್ಸ್, ಆಮೇಲೆ ರೆಪ್ಟೈಲ್ಸ್ ಎಕ್ಸೆಟ್ರಾ, ಮ್ಯಾಮಲ್ಸ್ ಎಕ್ಸೆಟ್ರಾ ಕ್ಯಾನ್ ಬಿ ಸ್ಟಡಿಡ್. ಯೂನಿಸೆಕ್ಷುವಲ್ ಅನಿಮಲ್ಸ್. ಓಕೆ, ಸೊ ಇದಕ್ಕೆ ನಾವು ಡಯೋನಿಷಿಯಸ್ ಅಂತ sex cells form in opposite animals. Okay. Then another thing is ಅಲ್ಲಿ ನಾನು ಯಾವ ರೀತಿ ಮಾನೋಯಿಷಿಯಸ್ ಅಥವಾ ಹೋಮೋಥೆಲಿಕ್ ಅಂತ ಕರೆದಿದ್ದೆ. ಸೊ ಇಲ್ಲಿ ಬೈಸೆಕ್ಷುವಲ್ ಟೈಪ್ ಆಫ್ ಅನಿಮಲ್ಸ್ ಯಾವ bisexual animals. Bisexual animals ಗೆ hermaphrodites ಅಂತ ಟೆಕ್ನಿಕಲಿ ಹೇಳಿದೆ. They are referred as hermaphrodites. ಅಂದ್ರೆ male and female reproductive organs are present within a single animal. So I will mention it. What are hermaphrodites ಅಂದ್ರೆ animal with both male and female sex organs within it. Such kind of organisms or animals ಗೆ ನಾವು bisexual or hermaphrodites ಅಂತ ಹೇಳಿ ನಾವು ಕರೀತೀವಿ. So ಇದಕ್ಕೆ ಯಾವ ಉದಾಹರಣೆ ಕೊಡಬಹುದು? Some selected best examples for this bisexual type of animals ಗೆ ಅಂತ ಹೇಳಿದ್ರೆ that is the sponges. ಇದೆ, then leech, then leech, earthworm. The sponges, leech, earthworm, etc. So like this kind of animals are going to exhibit with that is the hermaphrodites. ಅಂದ್ರೆ ಅರ್ಥವರ್ಮ್ ಅಲ್ಲಿ ಮೇಲು ಮತ್ತು ಫೀಮೇಲ್ ಎರಡು ಸೆಕ್ಸ್ ಆರ್ಗನ್ಸ್ ಒಂದೇ ಅನಿಮಲ್ ಕಂಡು ಬರ್ತಾ ಇದೆ. ಅದೇ ರೀತಿ ಸ್ಪಾಂಜಸ್ ಅಲ್ಲಿದೆ, ಅದೇ ರೀತಿಯಲ್ಲಿ ಲೀಚ್ ಅನ್ನು ಸ್ಪಾಂಜಸ್ ಅನ್ನು ಕೂಡ ನೀವು ನೋಡಬಹುದು. ಇಂಥ ಒಂದು ವರ್ಗದ ಪ್ರಾಣಿಗಳನ್ನ ನಾವು ಹೆರ್ಮೋಫ್ರೊಡೈಟಿಕ್ ಅನಿಮಲ್ಸ್ ಅಂತ ಹೇಳ್ಬೋದು. ನಥಿಂಗ್ ಬಟ್ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ದ ಬೈಸೆಕ್ಷುವಲ್ ಆರ್ ಮೊನೊಯಿಷಿಯಸ್. Monoecious animals. They are called as monoecious animals. So like that we have the different types of, that is the sexuality based on the condition of the animals. So cell division during gamete transformation. Okay. ಇನ್ನು ಕೊನೆಯದಾಗಿ cell division in different organisms.
ಈ ಹಂತದಲ್ಲಿ ನಾವು ಸೆಲ್ ಡಿವಿಷನ್ ಯಾವ್ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸೊ ಹೇಗೆ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ. ಸೊ ಸೆಲ್ ಡಿವಿಷನ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್. ಆರ್ಗ್ಯಾನಿಸಮ್ಸ್ ಅಲ್ಲಿ ಎರಡು ಥರ. maybe two types. That is, some are haploidic and others may be diploidic. Others may be diploidic. So this is most important event to understand what is this cell division. Okay. Now, what is haploidic and what is diploidic? When organism is having n number of chromosomes. N number of chromosomes. Are of haploidic type. Are of haploidic type. Next, when organisms is having 2n number of chromosomes, such organisms are of diploidic type. ಸೊ ಎರಡರಲ್ಲೂ ಕೂಡ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ ನಿಜ, ಬಟ್ ಹ್ಯಾಪ್ಲಾಯ್ಡಿಕ್ ಅಲ್ಲಿ ಆಗುವಂತ ಸೆಲ್ ಡಿವಿಷನ್ ಮತ್ತು ಡಿಪ್ಲಾಯ್ಡಿಕ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಆಗುವಂತ ಸೆಲ್ ಡಿವಿಷನ್ ಅಲ್ಲಿ ವ್ಯತ್ಯಾಸ ಇದೆ. ಏನು ಅನ್ನೋದನ್ನು ನನಗೆ ತೋರಿಸ್ತೀನಿ. ಸೊ ಆರ್ಗ್ಯಾನಿಸಮ್ ಹ್ಯಾಪ್ಲಾಯ್ಡಿಕ್ ಇದ್ರೆ ಇಂಥ ಒಂದು ತರದ ಅನಿಮಲ್ಸ್ ಅಲ್ಲಿ ಏನು ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ ಆ ಸಂದರ್ಭದಲ್ಲಿ ಆಗುವಂತ ಸೆಲ್ ಡಿವಿಷನ್ ಅನ್ನ ನಾವು ಮೈಟಾಟಿಕ್ ಸೆಲ್ ಡಿವಿಷನ್ ಅಂತ ಕರೀತೀವಿ. ಸೊ ಹ್ಯಾಪ್ಲಾಯ್ಡಿಕ್ ಅಲ್ಲಿ ಮೈಟಾಟಿಕ್ ಸೆಲ್ ಡಿವಿಷನ್, ಮೈಟಾಟಿಕ್ ಸೆಲ್ ಡಿವಿಷನ್, ಮೈಟಾಟಿಕ್ ಸೆಲ್ ಡಿವಿಷನ್ ಆಗುತ್ತೆ. ಸೊ ಇದರಿಂದ ಗ್ಯಾಮೆಟ್ಸ್ ಫಾರ್ಮೇಷನ್ ಆಗುತ್ತೆ. ಇಟ್ ಲೀಡ್ಸ್ ಟು ಗ್ಯಾಮೆಟ್ ಫಾರ್ಮೇಷನ್. ಇಟ್ ಲೀಡ್ಸ್ ಟು ಗ್ಯಾಮೆಟ್ ಫಾರ್ಮೇಷನ್. ಅದೇ ನೀವು ಡಿಪ್ಲಾಯ್ಡಿಕ್ ಅಲ್ಲಿ ನೋಡಿದ್ರೆ, ಡಿಪ್ಲಾಯ್ಡಿಕ್ ನಲ್ಲಿ ಗ್ಯಾಮೆಟ್ಸ್ are formed by meiotic cell division. Meiotic cell division. Meiotic cell division ಅಂತ ಹೇಳಿದ್ರೆ ರಿಡಕ್ಷನಲ್ ಡಿವಿಷನ್ ಅಂತ ಕೂಡ ಹೇಳ್ತೀವಿ. Reductional division. It is also called as reductional cell division. Meiotic. So ಅಂದ್ರೆ ಹ್ಯಾಪ್ಲಾಯ್ಡಿಕ್ ಆರ್ಗ್ಯಾನಿಸಮ್ ನಲ್ಲಿ ಮೈಟಾಸಿಸ್ ಇದೆ, ಡಿಪ್ಲಾಯ್ಡಿಕ್ ಆರ್ಗ್ಯಾನಿಸಮ್ ನಲ್ಲಿ ಮಿಯಾಸಿಸ್ ಡಿವಿಷನ್, ಮಿಯಾಸಿಸ್ is there for the formation of the gametes. ಇದು ಪಾಯಿಂಟ್ಸ್ ಅನ್ನು ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಲೇಬೇಕು. ಈ ಒಂದು ಕಂಡೀಷನ್ ಅನ್ನ ನಾವು ಸೆಲ್ ಡಿವಿಷನ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಇನ್ನೊಮ್ಮೆ ಹೇಳ್ತೀನಿ, ರಿಪೀಟ್ ಮಾಡಿ. ಸೆಲ್ ಡಿವಿಷನ್ ಇನ್ ಗ್ಯಾಮೆಟ್ ಫಾರ್ಮೇಷನ್ ಅಂತ ಹೇಳಿದ ತಕ್ಷಣ ನೀವು ಎರಡು ಪಾಯಿಂಟ್ಸ್ ಅನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಒಂದು ಆರ್ಗ್ಯಾನಿಸಮು ಹ್ಯಾಪ್ಲಾಯ್ಡಿಕ್ ಆಗಿನೂ ಇರ್ಬೋದು ಅಥವಾ ಡಿಪ್ಲಾಯ್ಡ್ ಆಗಿದ್ರೂ ಇರ್ಬೋದು. ಆದರೆ ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಹ್ಯಾಪ್ಲಾಯ್ಡಿಕ್ ಆರ್ಗ್ಯಾನಿಸಮ್ಸ್ ಅಲ್ಲಿ
ಏನು n ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ ಅಲ್ಲಿ ಕಂಪಲ್ಸರಿ ಮೈಟಾಟಿಕ್ ಡಿವಿಷನ್ ಇಂದ ಗ್ಯಾಮೆಟ್ ಫಾರ್ಮೇಷನ್ ಆದರೆ ಈ ಒಂದು ಡಿಪ್ಲಾಯ್ಡ್ ಟೈಪ್ ಆಫ್ ಅನಿಮಲ್ಸ್ 2n ಕಂಡೀಷನ್ ಆಗೋದ್ರಿಂದ ಅಲ್ಲಿ ಮಿಯಾಟಿಕ್ ಡಿವಿಷನ್ ಆಗುತ್ತೆ ಅಥವಾ ರಿಡಕ್ಷನಲ್ ಡಿವಿಷನ್ ಆಗಿ 4 ಹ್ಯಾಪ್ಲಾಯ್ಡಿಕ್ ಗ್ಯಾಮೆಟ್ಸ್ ಫಾರ್ಮೇಷನ್ ಆಗುವಂಥದ್ದು. ಇಷ್ಟು ಪಾಯಿಂಟ್ಸ್ ಅನ್ನು ನೀವು ನೆನಪಿಟ್ಕೋಬೇಕು. ಸೊ ಇವತ್ತಿನ ದಿನ ನಾನು ನಿಮಗೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಎಕ್ಸಾಮ್ ದೃಷ್ಟಿಯಿಂದ ನೆನಪಿಟ್ಕೋಬೇಕು ಅದ್ರ ಬಗ್ಗೆ ನಾನು ಕೆಲವು ಡಿಸ್ಕಸ್ ಮಾಡಿದ್ದೀನಿ. ಅದರ ಪ್ರಕಾರ ಮೊದಲು ನಾನು ನಿಮಗೆ ಹೇಳಿದ್ದೇನಂತ ಹೇಳಿದೆ, ರಿಪ್ರೊಡಕ್ಟಿವ್ ಫೇಸಸ್ ಇನ್ ಅನಿಮಲ್ಸ್ ಅಂತ ಹೇಳಿದೆ. ಆ ರಿಪ್ರೊಡಕ್ಟಿವ್ ಫೇಸಸ್ ಇನ್ ಅನಿಮಲ್ಸ್ ಅಲ್ಲಿ ನಾವು ಬೇಸ್ಡ್ ಆನ್ ದಟ್ ಸೀಸನ್ ಮತ್ತು ಅನ್ಸೀಸನ್ ನಾವು ಎರಡು ಥರದ ಒಂದು ಆರ್ಗ್ಯಾನಿಸಮ್ಸ್ ಅನ್ನು ಗ್ರೂಪ್ ಮಾಡಿರೋದಿದೆ ರಿಪ್ರೊಡಕ್ಟಿವ್ ಫೇಸಸ್ ಅಲ್ಲಿ. ಅದರಲ್ಲಿ ಒಂದೇದು ಬಂದ್ಬಿಟ್ಟು ದ ಫಸ್ಟ್ ಫೇಸ್ ಈಸ್ ರೆಫರ್ಡ್ ಆಸ್ that is the seasonal breeders and another one is the continuous breeders. So seasonal breeders ಅಲ್ಲಿ ಕೇವಲ ಸೀಸನ್ ಅಲ್ಲಿ ಮಾತ್ರ ಅವರು ರಿಪ್ರೊಡಕ್ಟಿವ್ಲಿ ಆಕ್ಟಿವ್ ಆಗಿರುವಂಥದ್ದು ಮತ್ತು ಅನದರ್ ಒನ್ ಕಂಟಿನ್ಯೂಸ್ ಬ್ರೀಡಿಂಗ್ ಅಂತ ಹೇಳಿದ್ರೆ ಯಾವುದೇ ಥರದ ಸೀಸನ್ ಇದ್ರೂ ಕೂಡ ಅವು ಯಾವಾಗಲೂ ರಿಪ್ರೊಡಕ್ಟಿವ್ಲಿ ಆಕ್ಟಿವ್ ಆಗಿರುವಂಥದ್ದನ್ನು ನಾವು ಕಂಟಿನ್ಯೂಸ್ ಬ್ರೀಡರ್ಸ್ ಅಂತ ಹೇಳಿದ್ವಿ. ಇನ್ನು ರಿಪ್ರೊಡಕ್ಟಿವ್ ಸೈಕಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಗ ಇದಕ್ಕೆ ಸೀಸನಲ್ ಮತ್ತು ಕಂಟಿನ್ಯೂಸ್ ಬ್ರೀಡರ್ಸ್ಗೆ ನಾವು ಎಕ್ಸಾಂಪಲ್ಸ್ ಅನ್ನು ಕೂಡ ನಾವು ಮೆನ್ಷನ್ ಮಾಡಿರೋದಿದೆ. ಅದಾದ ನಂತರದಲ್ಲಿ ನಾವು ರಿಪ್ರೊಡಕ್ಟಿವ್ ಸೈಕಲ್ಸ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ರಿಪ್ರೊಡಕ್ಟಿವ್ ಸೈಕಲ್ಸ್ ಅಲ್ಲಿ ಎರಡು ಥರ ಇದೆ, ಒಂದು ಮಿನಿಸ್ಟ್ರಿಯಲ್ ಸೈಕಲ್, ಇನ್ನೊಂದು ಆಸ್ಟ್ರಿಯಸ್ ಸೈಕಲ್. ಎರಡು ವ್ಯತ್ಯಾಸವನ್ನು ನಾವು ಪ್ರೈಮೇಟ್ ಮತ್ತು ನಾನ್ ಪ್ರೈಮೇಟಿಕ್ ಆಧಾರದ ಮೇಲೆ ಡಿಫ್ರೆನ್ಶಿಯೇಟ್ ಮಾಡಿರುವಂಥದ್ದು. ಸೊ ಅದಕ್ಕೂ ಮಿನಿಸ್ಟ್ರಿಯಲ್ ಸೈಕಲ್ ಅಲ್ಲಿ ಮತ್ತು ಆಸ್ಟ್ರಿಯಸ್ ಸೈಕಲ್ ಅಲ್ಲಿ ಬರುವಂಥ ಒಂದು ವ್ಯತ್ಯಾಸಗಳನ್ನು ನಾವು ಡಿಫರೆನ್ಸಸ್ ಬಿಟ್ವೀನ್ ಮಿನಿಸ್ಟ್ರಿಯಲ್ ಅಂಡ್ ಆಸ್ಟ್ರಿಯಸ್ ಸೈಕಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ವಿತ್ ಎಕ್ಸಾಂಪಲ್ಸ್. ಅದಿಷ್ಟು ಆದಮೇಲೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಅಗೇನ್ ವಿ ಡಿಸ್ಕಸ್ಡ್ ಅಬೌಟ್ ದಟ್ ಈಸ್ ದ ಸೆಕ್ಸುವಾಲಿಟಿ ಇನ್ ಪ್ಲಾಂಟ್ಸ್, ಸೆಕ್ಸುವಾಲಿಟಿ ಇನ್ ಅನಿಮಲ್ಸ್ ಬಗ್ಗೆ ನಾನು ಹೇಳಿದೆ. ಸೊ ಸೆಕ್ಸುವಾಲಿಟಿ ಇನ್ ಪ್ಲಾಂಟ್ಸ್ ಅಂತ ಹೇಳಿದಾಗ ಅದರಲ್ಲಿ ಯೂನಿಸೆಕ್ಸುವಲ್, ಬೈಸೆಕ್ಸುವಲ್ ಅಂತ ಬರುತ್ತೆ. ಅದರಲ್ಲಿ ಸ್ಟೆಮಿನೇಟು, ಪಿಸ್ಟಿಲೇಟು ಫ್ಲವರ್ಸು ಇರುವಂಥದ್ದು. ಇನ್ನು ಈ ಒಂದು ಬೈಸೆಕ್ಸುವಲ್ ಅಂತ ಹೇಳಿದ್ರೆ ಎರಡು ಸೆಕ್ಸು ಒಂದೇ ಒಂದು ಪ್ಲಾಂಟ್ ಅಲ್ಲಿ ಕಂಡು ಬರುವಂಥದ್ದು. ಅದೇ ಅನಿಮಲ್ಸ್ ಅಲ್ಲಿ ನಾವು ಅದನ್ನ ಹೆರ್ಮೋಪ್ರೊಡೈಟ್ಸ್ ಅಂತ ನಾವು ಹೇಳಿದ್ವಿ. ಸೊ ಇದೆಲ್ಲ ಪಾಯಿಂಟ್ಸ್ ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ಇದರಲ್ಲಿ ನಾವು ರಿಪ್ರೊಡಕ್ಟಿವ್ ಫೇಸಸ್ ಅನ್ನು ಸ್ಟಡಿ ಮಾಡಿದಾಗ ಈವೆಂಟ್ಸ್ ವಿಚ್ ಆರ್ ಕಮಿಂಗ್ ಅಕ್ರಾಸ್ ಇನ್ ದಿಸ್ ಪ್ರೋಸೆಸ್ ಅಂತ ಹೇಳಿದೆ. ಆ 3 ಈವೆಂಟ್ಸ್ ಅನ್ನು ನಾನು ಹೇಳ್ಕೊಟ್ಟೆ. ಅದರಲ್ಲಿ ಮೊದಲನೇದು ಬಂದು ಪ್ರೀ ಫರ್ಟಿಲೈಸೇಷನ್ ಇವೆಂಟು, ಎರಡನೇದು ಫರ್ಟಿಲೈಸೇಷನ್, ಮೂರನೇದು ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ ಅಥವಾ ಚೇಂಜಸ್. ಇವಿಷ್ಟರಲ್ಲಿ ನಾನು ಇವತ್ತಿನ ದಿನ ನಿಮಗೆ ಪ್ರೀ ಫರ್ಟಿಲೈಸೇಷನ್ ಈವೆಂಟ್ಸ್ ಅಲ್ಲಿ ಗ್ಯಾಮೆಟೋಜೆನೆಸಿಸ್ ಮತ್ತು ಗ್ಯಾಮೆಟ್ ಟ್ರಾನ್ಸ್ಫರ್ ಬಗ್ಗೆ ಡಿಸ್ಕಸ್ ಮಾಡಿ ಅದರಲ್ಲಿ ಅಪ್ ಟು ಸೆಲ್ ಡಿವಿಷನ್ ಬಗ್ಗೆ ಹೇಳಿಕೊಟ್ಟಿರೋದಿದೆ. ಇಷ್ಟು ಪಾಯಿಂಟ್ಸ್ ಅನ್ನು ನೀವು ಚೆನ್ನಾಗಿ ಓದಿ ಕಲ್ತ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ನಂತರದ ಮುಂದಿನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಫರ್ಟಿಲೈಸೇಷನ್ ಮತ್ತು ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.